ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಸಂತೋಷ ಛಲವಾದಿ ಮತ್ತು ಸತೀಶ್ ಛಲವಾದಿ ಅವರ ನೇತೃತ್ವದಲ್ಲಿ 58ನೇ ವಾರ್ಡ್ನ ವಾಳ್ವೇಕರ್ ಫ್ಲಾಟ್ ಉದ್ಯಾನವನದಲ್ಲಿ 300ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಪರಿಸರ ಸಮತೋಲನ ಕಾಪಾಡಲು ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಸಿಯನ್ನಾದರೂ ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೆಚ್ಚುತ್ತಿರುವ ಮಾಲಿನ್ಯ ಹಾಗೂ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಯಲು ಹಸಿರು ಪರಿಸರ ನಿರ್ಮಾಣ ಅಗತ್ಯವಾಗಿದೆ ಎಂದು ಹೇಳಿದರು. ವಾಕಿಂಗ್ ಮಾಡೋಕ್ಕೆಲ್ಲ ಅನುಕೂಲ ಆಗಿದೆ, ತುಂಬ ಎಲ್ಲ ಖುಷಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ. ಈಗೆಲ್ಲ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಈಗಿಂದೆಲ್ಲ ವಾತಾವರಣ ನೋಡ್ತಾ ಇದ್ದೀರಿ ಸರ್, ಪೊಲ್ಯೂಷನ್ ಜಾಸ್ತಿ ಆಗಿದೆ. ಟೈಮ್ ಟು ಟೈಮ್ ಕರೆಕ್ಟ್ ಮಳೆ ಆಗ್ತಾಯಿಲ್ಲ. ಹಾಗಾಗಿ ಎಲ್ಲರಿಗೂ ನಾನು ಈ ಮೂಲಕ ಮನವಿ ಮಾಡ್ಕೋತೀನಿ, ಎಲ್ಲರೂ ಆದಷ್ಟು ಒಂದೊಂದಾದರೂ ತಮ್ಮ ತಮ್ಮ ಕೈಯಿಂದ ಎಲ್ಲಿ ಜಾಗ ಇರುತ್ತೋ, ನಿಮ್ಮ ಮನೆ ಕಾಂಪೌಂಡ್ ಆಗಲಿ ಪರಿಸರದಲ್ಲಾಗಲಿ ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಬೆಳೆಸ್ರಿ, ಪರಿಸರ ಉಳಿಸ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ವಾರ್ಡು ಮೊದಲು 30ನೇ ವಾರ್ಡ್ ಇತ್ತು. ಆದರೆ ಸುಮಾರು ವರ್ಷಗಳಿಂದ ಒಂದು 30-35 ವರ್ಷಗಳಿಂದ ಆಗಲಾರದಂಥ ಕೆಲಸಗಳನ್ನು ಇವತ್ತು ನಮ್ಮ ಯುವ ನಾಯಕ ಸಂತೋಷ್ ಛಲವಾದಿಯವರು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ಇಂಥ ಒಳ್ಳೆ ರೋಡ್ ಮಾಡಿದಾನಂದ್ರೆ ಇವತ್ತು ಹುಬ್ಬಳ್ಳಿ ಧಾರವಾಡನಲ್ಲಿ ಈ ಮೊದಲನೇ ವಾರ್ಡ್ ಅನಿಸ್ತದೆ ಇದು ನನಗೆ. ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಯಾದವ್, ಕೃಷ್ಣ ಹಂದಿಗೋಳ, ಹನುಮಂತ ಛಲವಾದಿ, ಅನ್ವರ್ ಪಠಾಣ್, ಸಿಲನ್ ಜೇವಿಯರ್, ಜರಿ ಫರ್ನಾಂಡಿಸ್, ಕ್ರಾಸ್ಟರ್ ಖಾಲಿದ್ ಕನಕಗಿರಿ, ರಾಜು ಕರಡಿ, ಶ್ರವಣ ಕಾಂಬ್ಳೆ, ರಾಜು ಚೈನ್, ಗೌತಮ್ ಚೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.